ಹಲೋ ನಮಸ್ಕಾರ. ನಾನು ನಿಮ್ಮ ಆಕಾಶ್ ಅಗತ್ಯ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ ನಿಮಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನೆಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಏನಂದರೆ ಈ ವೀಕ್ ಯುವ ಸಂಭ್ರಮ ಮುಗಿಯುತ್ತೆ. ನೆಕ್ಸ್ಟು ಯುವ ದಸರಾ ಸ್ಟಾರ್ಟ್ ಆಗುತ್ತಲ್ಲ, ಆ ಯುವ ದಸರಾನ ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇತ್ತು ಇಷ್ಟು ವರ್ಷ. ಈ ಸಲದಿಂದ ಏನು ಮಾಡಿದ್ದಾರೆ ಅಂದರೆ ಉತ್ನಳ್ಳಿ ರಿಂಗ್ ರೋಡ್ ಹತ್ರ ಶಿಫ್ಟ್ ಮಾಡಿದ್ದಾರೆ. ಉತ್ನಳ್ಳಿ ದೇವಸ್ಥಾನ ಹತ್ರ ರಿಂಗ್ ರೋಡ್ ಹತ್ರ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಮಾಡಿರೋದು ಎಷ್ಟು ಹಿಂಸೆ ಆಗುತ್ತೆ ಅಂತ ಅಂದರೆ, ಇಲ್ಲಾಗಿರೋ ಹೆಂಗೋ ಇಲ್ಲಿ ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಯುವ ದಸರಾ 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 6ನೇ ತಾರೀಕಿಂದ 10ನೇ ತಾರೀಕು ತನಕ ಇರುತ್ತೆ. ಮನೋರ್ ಎಂಡ್ ಆಗುತ್ತೆ. ಏನಂದರೆ ಇಲ್ಲಿ ಲೈಟಿಂಗ್ಸ್ಗಳು ಈ ಸಲ 130 ಕಿಲೋಮೀಟ್ರ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಲೈಟಿಂಗ್ಸ್ನ. ಅದೊಂದು ಖುಷಿ ಪಡೋ ವಿಷಯ. ಇನ್ನು ಆಮೇಲೆ ಲೈಟಿಂಗ್ಸ್ಗಳು ಕ್ವಾಲಿಟಿನೂ ಚೆನ್ನಾಗಿದೆ ಲೈಟಿಂಗ್ಸ್ದು. ಡಬಲ್ ಡೆಕ್ಕರ್ ಬಸ್ಗೆ ಮಯೂರ ಹೋಟೆಲ್ ಇದೆ. ಮಯೂರ ಹೋಟೆಲಲ್ಲಿ ಲೋಯರ್ ಡೆಕ್ಕರ್ಗೆ 250, ಅಪ್ಪರ್ ಡೆಕ್ಕರ್ಗೆ 500 ಫಿಕ್ಸ್ ಮಾಡಿದ್ದಾರೆ. ಲೋಯರ್ ಡೆಕ್ಕರ್ಗಿಂತ ಅಪ್ಪರ್ ಡೆಕ್ಕರೇ ಎಷ್ಟೋ ಚೆನ್ನಾಗಿರುತ್ತೆ, ನೀಟಾಗಿ ಕಾಣಿಸ್ತದೆ. ಲೋಯರ್ ಡೆಕ್ಕರ್ ಹೋಗೋದು ಮಾಮೂಲಿ ಬಸ್ಸಲ್ಲಿ ಓಡಾಡ್ಬೋದು. ಅಪ್ಪರ್ ಡೆಕ್ಕರ್ ವರ್ತ್ ಲೋಯರ್ ಡೆಕ್ಕರ್ಗಿಂತ. ಈಗಾಗಲೇ ಕೆಲಸಗಳು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ನೋಡ್ಬೋದು ನೀವು, ಆಗಲೇ ವರ್ಕೆಲ್ಲ ಆಗಲೇ ನಡೀತಾ ಇದೆ. ಆಹಾರ ಮೇಳ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ರೌಂಡಲ್ಲಿ ನಡೀತಾ ಇತ್ತು. ಇವಾಗ ಆಹಾರ ಮೇಳನ ಮಹಾರಾಜ ಗ್ರೌಂಡಿಗೆ ಶಿಫ್ಟ್ ಮಾಡಿದ್ದಾರೆ. ಆಹಾರ ಮೇಳ ಸಲ ಇಲ್ಲಿ ನಡೀತಾ ಇರೋದ್ರಿಂದ ವರ್ಕ್ ನೋಡಿ ದೊಡ್ಡದಾಗೆ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಲ. ಅಲ್ಲಿ ಜಾಗ ಚಿಕ್ಕದಾಗಿತ್ತು ಅಂತ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಚೆನ್ನಾಗಿದೆ. ಸಲ ಲೈಟಿಂಗ್ಸಲ್ಲಿ ಇವರು ದೊಡ್ಡ ಕಲಾವಿದರು ನೋಡಿ. ಇಲ್ಲಿ ಶಂಕರಣ್ಣ ಇದ್ದಾರೆ. ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಇದ್ದಾರೆ, ಅಂಬರೀಷ್ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಏನು ದೊಡ್ಡ ಕಲಾವಿದರದೆಲ್ಲನೂ ಹಾಕಿದ್ದಾರೆ. ನೈಟಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಬೇಕು. ಈಗ ಇಲ್ಲಿ ಈ ಥರ ಕಾಣಿಸ್ತದೆ. ನೈಟ್ ಟೈಮ್ ಅಂತೂ ಇಲ್ಲಿ ಇನ್ನೂ ಬ್ಯೂಟಿನೇ ಚೇಂಜ್ ಆಗಿರುತ್ತೆ. ಇಲ್ಲಿ ಇನ್ನೆಷ್ಟು ದಿನ ಕಾಯಬೇಕು? ಇನ್ನೊಂದು 3 to 4 days ಅಷ್ಟೇ ಲೈಟಿಂಗ್ಸ್ಗೆ. ಈ ಅಗ್ರಾರ್ ಸರ್ಕಲಲ್ಲಿ ದಿಲ್ಪಸನ್ ಫುಲ್ ಫೇಮಸ್ಸು. VB ಬೇಕ್ರಿ, ಬನ್ನಿ ಹೋಗೋಣ, ಅದೊಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹೋಗೋದ. ಹೆಂಗಿತ್ತು ಬ್ರೋ ದಿಲ್ಪಸನ್ನ? ಚೆನ್ನಾಗಿದೆ. ಎಷ್ಟು ರೇಟು? 20 ರೂಪಾಯಿ. ಗೂಗಲ್ ಪೇ, ಫೋನ್ಪೇ? ನೋ, ಒಳ್ಳೆ ಕ್ಯಾಶ್ ಕೊಟ್ಟರೆ ಐಟಮ್ ಇದೆ ಪರವಾಗಿಲ್ಲ. 20 ರೂಪಾಯಿಗೆ ಚೆನ್ನಾಗಿ ಕ್ಯಾಶ್ ಮಾತ್ರ. ದಿಲ್ಪಸನ್ ಏನೋ ಚೆನ್ನಾಗಿತ್ತು. ಬಾದಾಮಲ್ಲಿ ತೊಗೊಂಡ ಬಾದಾಮಲ್ಲಂತೂ ಒಂಚೂರು ಚೆನ್ನಾಗಿರಲಿಲ್ಲ, ಬರೀ ಕೋಲ್ಡ್ ಮಾತ್ರ ಇತ್ತು. ಹೊಟ್ಟೆ ಹಸಿತೈತೆ ಅಂತ ಇನ್ನೊಂದು ಇಲ್ಲೇ ಹೋಗಿ ದೋಸೆ ತಿನ್ಬೇಕು ಅನ್ನಿಸ್ತೈತೆ. ಈಗ ದೋಸೆ ತಿನ್ಕೊಂಡು ಹೋಗೋಣ. ಗುರುಪ್ರಸಾದ್ ಹೋಟ್ಲೇ ಬಾಗಿಲಾಕ್ಬಿಟ್ಟೈತೆ. ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋಣ. ಟ್ರಾವೆಲ್ ಮಾಡೋರಕ್ಕೆ ಚೆನ್ನಾಗಿರುತ್ತೆ. ಇದಾ ಸೆಟ್ ಈ ಸೆಟ್ ಇದೊಂದು ಸೆಟ್ ಅಷ್ಟೇ. ಇದು ಬೇರೆ, ಮೈಕ್ ಬೇರೆ ಮತ್ತು ಈ ಹೋಲ್ಡರ್ ಬೇರೆ. ಹಾಂ, $1,000 ಅಲ್ಲ, ಎಲ್ಲ ಸೇರಿ ಒಂದು ಇದೊಂದು 500 ರೂಪಾಯಿ, ಇದೊಂದು 180 ರೂಪಾಯಿ, 700 ರೂಪಾಯಿ ಬಜೆಟ್ ಬರೋದು. ಈಗ ಪ್ಯಾಲೇಸ್ ಹತ್ರ ಹೋಗೋಣ. ಇದೇ ಅಂಬಾರಿ ಬಸ್. ಅಪ್ಪರ್ ಡೆಕ್ಕರ್, ಲೋಯರ್ ಡೆಕ್ಕರ್. ಅಪ್ಪರ್ ಡೆಕ್ಕರ್ ಫುಲ್ ಓಪನ್, ಲೋಯರ್ ಡೆಕ್ಕರ್ ಫುಲ್ ಕ್ಲೋಸ್ ಆಗಿರುತ್ತೆ. ಈ ಮೈಸೂರಲ್ಲಿ ಓಡಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ. ಮುಗಿಯೋ ತನಕ ಮಿನಿ ಬ್ಯಾಂಗ್ಳೂರು ಹೋಗುತ್ತೆ ಟ್ರಾಫಿಕಲ್ಲಿ. ಒಳಗಡೆನೂ ಫ್ಲವರ್ ಶೋ ನಡೀತಾ ಇರುತ್ತೆ. ಫ್ಲವರ್ ಶೋಗೆ ಎಲ್ಲನೂ ಒಳಗಡೆ ರೆಡಿ ಮಾಡ್ತವ್ರೆ.
ಅದು ಇನ್ನೇನು ಲೈಟಿಂಗ್ ಶುರು ಆದಾಗ ಫ್ಲವರ್ ಶೋನು ಓಪನ್ ಮಾಡ್ತಾರೆ, ಬಂದು ನೋಡಿ ಆಗ ಚೆನ್ನಾಗಿರುತ್ತೆ. ಇಲ್ಲಾಗಲೇ ನಡೀತಾ ಇದೆ ನೋಡಿ, ಇಲ್ಲಿ ಗ್ಲಾಸ್ ಹೌಸಲ್ಲಾಗಲಿ ಏನೋ ದೊಡ್ಡದಾಗಿ ಏನೋ ನಡೀತಾ ಇದ್ದಾರೆ, ಏನೋ ಅಂತ ಹೇಳಿಲ್ಲ. ಆಗಲೇ ಫ್ಲವರ್ ಶೋಗೆ ಎಲ್ಲನೂ ವರ್ಕ್ ನಡೀತಾ ಇದೆ. ಬನ್ನಿ, 50 ರೂಪಾಯಿ ಟಿಕೆಟ್ ಅಷ್ಟೇ, ಜಾಸ್ತಿ ಇರಲ್ಲ. ಬಂದು ನೋಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ ಆರಾಮಾಗಿ. ನಮಗೆ ಲೈಟಿಂಗ್ಸ್ ಈ ಸಲ ಎಷ್ಟು 3ನೇ ತಾರೀಕು ಸ್ಟಾರ್ಟ್ ಆದರೆ 21 ಡೇಸ್ ಲೈಟಿಂಗ್ಸ್ ಇರುತ್ತೆ. ದಸರಾ ಮುಗಿದ್ಮೇಲೆ ಈ ಲೈಟಿಂಗ್ಸ್ ಇರಲ್ಲ ಅಂತ ಅನ್ಕೋಬೇಡಿ, ದಸರಾ ಮುಗಿದ್ಮೇಲೂ ಇರುತ್ತೆ. ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ದಸರಾ ತನಕ ಕ್ರೌಡ್ ಜಾಸ್ತಿ ಇರುತ್ತೆ, ದಸರಾ ಮುಗಿದ್ಮೇಲೆ ಕ್ರೌಡ್ ಕಮ್ಮಿ ಇರುತ್ತೆ. ಆಮೇಲೆ ಕ್ರೌಡಲ್ಲಿ ಓಡಾಡೋಕ್ಕೆ ಹಿಂಸೆ ಅನ್ನೋರು ದಸರಾ ಮುಗಿದ್ಮೇಲೆ ಆರಾಮಾಗಿ ನೋಡ್ಕೊಂಡು ಹೋಗಿ. ನಮಗಂತೂ ಇಲ್ಲೆಲ್ಲ ಓಡಾಡಿ ಅಭ್ಯಾಸ ಆಗಿರೋದ್ರಿಂದ ನಮ್ಗೆ ಏನು ಈ ಪ್ಯಾಲೇಸ್ ಎದುರುಗಡೆ ಇರೋ ಸರ್ಕಲ್ ಈಗ ಹಾಕಿರೋದು ಲೈಟಿಂಗ್ಸ್ ಇದೆಲ್ಲ ಪ್ಲಾಸ್ಟಿಕ್. ಇದಕ್ಕೂ ಲೈಟಿಂಗ್ಸ್, ನೈಟ್ ಹೊತ್ತಿದ್ದು ಲೈಟಿಂಗ್ಸಲ್ಲಿ ಇರುತ್ತೆ, ಕರ್ನಾಟಕ ಧ್ವಜದ್ದು. ಆಗಲೆಲ್ಲ ಎಲ್ಲ ವರ್ಕೆಲ್ಲ ಫುಲ್ಲು ನಡೀತಾ ಇದೆ. ಆಗಲೇ ಎಷ್ಟು ಟ್ರಾಫಿಕ್ಕು. ಅಲ್ಲಿ ಯೆಲ್ಲೋ ಮತ್ತು ರೆಡ್, ಈ ಸರ್ಕಲಲ್ಲಿ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸಿಗ್ನಲ್ ಇನ್ನು ಆ್ಯಂಬುಲೆನ್ಸು ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕಂದ್ರೆ ಅರ್ಧ ಗಂಟೆನೇ ಬೇಕೇನೋ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾರ ಬೆಟರ್ ಆಗಿರೋದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.